ಎಷ್ಟು ಶಾಂತಿ ಇರ್ತೀರಿ ಅಷ್ಟು ಎರಡು ಮಾತು ಹೆಚ್ಚು ಹೇಳ್ತೀನಿ. ನಿಮ್ಮ ಹೊಟ್ಟೆ ಹಸಿದಾವಂದ್ರೆ ಹೋಗ್ಬಿಟ್ಟು ಹಂಗೆ ಮಾಡೋರು ಹೇಳ್ತೀರಿ. ಗಣಮಹಿಮನು ದಯಾಗಣನು ಶ್ರೀ ಗುರು ಚಕ್ರವರ್ತಿ ಮೂರು ಲೋಕದ ಒಡೆಯನು ಆಗಿರ್ತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಪೂರ್ವ ಸ್ಥಾನ ಆಗಿರ್ತಕ್ಕಂಥ ಧಾರವಾಡದೀಶ್ವರಿ ಮೂರು ಸ್ಥಳ ಅಲ್ಲಿಂದ ಸಿದ್ದರಾಮೇಶ್ವರ ಹೋಗಿ ಅಲ್ಲಿ ಲೆಕ್ಕಾಕಿದ್ರು. ನಮ್ಮ ಮೂಲ ಸ್ಥಳ ಅಂದರೆ ಧಾರವಾಡ. ಅದರಿಗೂ ನಮಸ್ಕರಿಸಿ ನಿಮ್ಮೆಲ್ಲ ಬಂದಂಥವರಿಗೂ ನಮಸ್ಕರಿಸಿ ನೀವೆಲ್ಲ ಶಾಂತ ರೀತಿಯಿಂದ ಬಿಸಿಲಾಗ ನಿಂತೀರಿ. ನಾನು ನೆಲಾಗ ನಿಂತೇನೆ. ಸಂಖ್ಯೆಗೆ ಬಿಸಿಲು ಇಲ್ಲ. ಒಂದೀಗ ತಡ್ಕೊರಿ ಹೇಳಿ. ಬಂದಿದ ಧಾರವಾಡದೀಶ ಮೊಮ್ಮಗ ಚಿಕ್ಕಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನು ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮಣ್ಣ ಕೂಡಿ ಎಲ್ಲರಿಗೂ ನೆನಪಿರ್ಬೇಕು. ಪೇಪರ್ದಾಗೂ ಬಂದಿತ್ತು. ಗಡ್ಡ ಗಿಡ್ಡ ಗುಡ್ಡ ಚಂದ್ರದ ಮುಖದವ ಕೂಡಿ ಉದ್ಯಾಡಿ ಜಗತ್ತಿಗೆಲ್ಲ ಕದ್ದ ಹಿಡಿಸ್ತಾರಂತ ಹೇಳಿದ್ನು. ಅದು ಈ ವರ್ಷ ಆಗೈತೆ. ಇನ್ನೊಂದು ಖಾವಿ ಖಾದಿ ಖಾಕಿ ಇವು ಮೂರು ಪ್ರಾಮುಖ್ಯಗಳು. ಇವು ಮೂರು ಒಳಗೂ ಜಗಳ ಹುಡ್ತಾವತ್ತು ಹೇಳಿದ್ನಿ. ಅಂತ ಹೇಳಿದ್ನಿ. ಪೇಪರ್ದಾಗೂ ಬಂದಿತ್ತು. ಈಗ ಎರಡು ಮಾತು ಕೂಡ ಖಾವಿ ಖಾದಿ ಖಾಕಿ ಒಂದು ಕಪ್ಪು ಒಂದು ಹಸಿರು ನೀಲಿಯ ಮಿಕ್ಸ್ ಇರುವಂಥ ಅರಿವೆ 5 ಕೂಡ. ಇವು 5 ಕೂಡಿ ಗದ್ದ ಹಿಡಿಸ್ತಾವ. ಅದನ್ನು ಒಬ್ಬ ಶಾಂತಿ ಮಾಡವಪ್ಪ ಅಂತಂದ್ರೆ ಅದಾನ. ಮುಂದಿನ ಭವಿಷ್ಯ ಹೇಳ್ತಾನ. ಹಿಂದಕ್ಕೆ ಹೇಳಿದ್ನಿ. ಯಾವ್ದು ಹೋಟೆಲ್ದಾಗ ಮೀಟಿಂಗ್ ನಡೆದೈತೆ ಹೇಳಿದ್ನಿಲ್ಲ. ಯಾವ್ದು ಹೋಟೆಲ್ದಾಗ ಮೀಟಿಂಗ್ ಭಾಳ ಅದು ಚಾದ ಹೋಟೆಲ್ದಾಗ ಚಿಕ್ಕಿ ಹಿಡ್ದವನ ಕೈಯಾಗ ದೇಶದ ತುಪ್ಪಾಣಿ ಸಿಕ್ಕರೆ ದೇಶದ ಹೇಳಿದ್ನಿ. ಅದಾಗೈತಿ. ಈಗ ಸುನಕನ ಜೊತೆ ಮಾತುಕತೆ ಸುನಕ ಸು ಅಂದರೆ ಶುದ್ಧ ಮನಸ್ಸುಳ್ಳದ್ದು, ನ ಅಂದ್ರೆ ನಂಬಿಕೆ ಇಷ್ಟೇ ಉಳ್ಳದ್ದು, ಕವ್ಯ ಕ ಅಂದ್ರೆ ಕರ್ತವ್ಯ ಪಾಲನೆ ಉಳ್ಳದ್ದು. ಅದರ ಕೂಡ ಮೀಟಿಂಗ್ ನಡೆದೈತಿ. ಫೈನಲ್ ಆಗ್ತೈತಿ. ಇದು ವಿಶೇಷ. ಇದಕ್ಕೆ ಹೇಳೀನಿ. ಆನೆ ಕಿಮ್ಮತ್ತು ಎತ್ತಿಗೆ, ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ.
ಎಲ್ಲರಿಗೂ ಹೇಳ್ತಾನು, ಬಗಲ ಬಿಟ್ಟು ಹೊರಗೆ ಹೋಗಾಗ ಸದಾಶಿವನ ಸ್ಮರಣೆ ಮಾಡಿ ಹೋಗ್ರಿ, ಅಂದ್ರೆ ಒಳ್ಳೆ ಮನೆಗೆ ಬರ್ತದೆ. ಅಷ್ಟು ಆಕ್ಸಿಡೆಂಟ್, ಅಷ್ಟು ಘಾತಕಗಳಾಗ್ತಾವ. ಈ ವರ್ಷ ಮಳೆಗಾಲ ಹೋದ ವರ್ಷ ಹೇಳಿ, ಈ ವರ್ಷ ಮಳೆಗಾಲ ಭಾಳ ಮಜಾ. ಮಳೆ ಬೆನ್ನ ಬೆಳೆ ಹತ್ತೈತಿ. ಮುಂದಿನಕ ಬೆಳೆ ಬೆನ್ನ ಮಳೆ ಹತ್ತೈತಿ. ಈಗ ಮಳೆ ಬೆನ್ನ ಬೆಳೆ ಹತ್ತೈತಿ. ಸದಾಶಿವ ವಿಶ್ವನಾಥ ಬಂದ ಅದು ಈ ಸಲ ಐದು ಪ್ರಕಾರ ಮಳೆ ಆಗ್ತದೆ. ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳೆ ಆಕತಿ. ಕಡಲ ಸಿದ್ದರಾಮ, ಕಡಲ ಪರಸು ಎಷ್ಟು ದಿವಾಳಿ. ಈ ವ್ಯಾಪಾರ, ಈ ವ್ಯವಹಾರ, ಈ ರೇಟ ಒಂದೇ ರೀತಿ ಉಳಿಯುವಂಗಿಲ್ಲ. ఎందుకని ಹೇಳಿನಿ, ಏರ್ತಾವೆ ಇಳಿತಾವೆ, ಇದು ನಡೆದೈತಿ. ಹೆಣ್ಮಕ್ಕಳಿಗೆ ಎಲ್ಲ ಹೆಣ್ಮಕ್ಕಳಿಗೆ ಹೇಳೋದಂದ್ರೆ, ನಿಮ್ಮ ವೇಷನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ ನಮ್ಮ ಭಾರತೀಯ ಸಂಸ್ಕೃತಿ ನಿಂತಿದ್ದ ನಿಮ್ಮ ಹೆಣ್ಮಕ್ಳ ಮೇಲೆ ನೀವು ನಡೆಸ್ಕೊಂಡು ಹೋಗಿ. ನೀವೆಲ್ಲರೂ ಯಾವ ಜಾತಿ, ಭೇದ, ಸಾಂಪ್ರದಾಯ ಏನೇ ಇಲ್ಲ, ಈ ಮಠದಾಗ ಏನೂ ಇಲ್ಲ. ಎಲ್ಲ ಅಖಂಡ. ನಿಮಗೆಲ್ಲರಿಗೂ ಹೇಳ್ತಾನು, ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯತೀತ ಮಠ. ಇದೆಲ್ಲ ಅಖಂಡ. ಎಲ್ಲರಿಗೂ ಪರವಾನಗಿ. ಎಷ್ಟು ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ ಹೊಂದಿ. ಇನ್ನೊಂದು ಎರಡು ಮಾತ್ರ, ಉಳುವಿ ಒಳಗೆ ಒಂದು ಮುಂದಿಗೆ ಉಳುವುದನ್ನು ಅವು ಉರುಳಿ ಬರುವ ಶಬ್ದ ನೀವು ಕೇಳಿರೋದು. ಉರುಳುತ್ತಾ ಬರುವುದು ನಾ ಮೇಲ ನೀ ಮೇಲ ಅನ್ನುವವರನ್ನು ಮನ್ನ ಕೊಡುತ್ತಾ, ನೀನೇ ಸದಾಶಿವ, ನೀನೇ ಪರಬ್ರಹ್ಮ ಅಂದವರನ್ನು ಕಾಯುವುದು ಉರುಳೊಳಗೆ. ಹಸಿರು ನಾಮದ ಒಡೆಯ ಅಂಡ ಕುದುರೆಯ ನೇರಿ ಅರುಷಾಗಿ ಬರುವಾಗ ದೈತರ ದಂಡ ಏಳುವುದನ್ನು ಅಂತಪ್ಪ ದೈತರನ್ನೆಲ್ಲ ಬಂದಂಥ ದೈತರು ಕಸರತ್ತ ಕಮಾಯಿ ಮಾಡಿ ಲೋಕ ಜನರಿಗೆ ಹಿಂಸೆ ಕೊಡುವುದು. ಆಗ ಹಂಡ ಕುದುರೆಯನ್ನೇರಿದ ಮನುಷ್ಯ ಮಸಲತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ ಸಂಹಾರ ಮಾಡಿ ಪಾತಾಳ ಕೇಳಿಸುವನು. ನೀವು ಕೇಳಿ. ಅವಿದ್ದ ಅಲ್ಲಿ ನಡೆದದ್ದು ತಿಳ್ಕೋಬೇಡ.
ಎಲ್ಲ ಕಡೆ ನಡೆದಂಗ ನಿಮಗೆ ಯಾರ ಬಂದು ಕೇಳಿ ಜಾತಿ ಮತ ಪಂಗಡ ಏನೂ ಹೇಳಕ್ಕೆ ಹೋಗ್ಬೇಕು. ನಾವು ಎಲ್ಲರೂ ಭಾರತ ದೇಶ ಮಾತೆಯ ಮಕ್ಕಳು, ನಾವು ಭಾರತೀಯರು ಅಂತ ಹೇಳಿ ಬದುಕಿದ ಕುರಿಯನ್ನು ಉಕ್ಕುತ್ತ ಬರುವ ಕಾಗಿಯನ್ನು, ಆ ಕಾಗಿ ಕುರಿಯನ್ನು ದುಡುಕಿಗೆ ಆಹುತಿ ಕೊಟ್ಟು ಶರಣಾಗತ ಆದವರ ಶರಣರನ್ನು ಕಾಪಾಡುವ ಇದು ಹೋದ ಹೇಳಿ ಅಕ್ರಾಳ ವಿಕ್ರಾಳ ಹೈರಾಣ ಕರಾಳ ಹೋದ ವರ್ಷ ಹೇಳಿಕ್ಕಿಲ್ಲ. ಅಕ್ರಾಳ ವಿಕ್ರಾಳ ಕರಾಳ ಹೈರಾಣ ಈ ವರ್ಷ ಹಂಗೈತಿ. ಇದು ಪರಾಭವ ನಾಮ ಸಂವತ್ಸರ. ಪರಾಭವ ಪರಾಭವ ಅಂದ್ರೇನು? ಸೋಲುವುದು. ಪರಾಭವ ಸೋಲುವುದು. ಯಾಕೆ ಪರಾಭವಗೊಂಡಿರ್ತಾರಿಲ್ಲ, ಪೇಪರ್ದಾಗ ಬರ್ತಾವಿಲ್ಲ, ನೀವು ಕೇಳ್ತಿರಿಲ್ಲ, ಓದ್ತಿರಿಲ್ಲ. ಪರಾಭವ ಸೋಲುವುದು. ಆದ್ರೆ ನೀವು ಹಿಂಗೆ ಸೋಲ್ರಿ, ನನ್ನ ಪಾದದ ನನ್ನ ಸಲುವಾಗಿ ಸೋಲ್ರಿ, ಎಲ್ಲ ಕಡೆ ಗೆದ್ದಿರಿ. ಸೋಲುದಿಲ್ಲೇ, ಸದಾಶಿವ ಸೋಲುದು, ಎಲ್ಲ ಕಡೆ ಗೆದ್ದು. ಮತ್ತು ನೀವು ಎಲ್ಲ ಕಡೆ ಸೋತ್ ಇದು ಗೆದ್ದೆ. ಸೋತಿ ಎಲ್ಲ ಕಡೆ ಪುನಃ 60 ಕುರಿ ಪರಮ ಪವಿತ್ರ ದಿನ. ಇನ್ನೊಂದು ಕೆಲವೊಂದು ವಿಷಯ ಅದಾವೆ ಒಟ್ಟಿದ್ದಿದ್ದೆ. ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ.